ವೀಕ್ಷಕರೇ, ಇವತ್ತಿನ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಮನದ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಟ್ರಾನ್ಸ್ ವುಮೆನ್ ಆದ ಜೋಯ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಇವಾಗ ಹೇಳಿ, ನಿಮ್ಮ ಪರಿಚಯ, ಸಣ್ಣದಾಗಿ ಒಂದು ಪರಿಚಯ ಮಾಡಿಕೊಡಿ. ನಿಮ್ಮ ಊರು, ನಿಮ್ಮ ಹೆಸರು, ನಿಮ್ಮ ಬಾಲ್ಯದ ಜೀವನ ಯಾವ ತರ ಇತ್ತು ಅನ್ನೋದು. ನನ್ನ ಹೆಸರು ಜೋಯಾ ಅಂತ ಹೇಳಿ, ದಾವಣಗೆರೆ. ಇಲ್ಲೇ ಸೋಷಲ್ ವರ್ಕ್ ಮಾಡ್ಕೊಂತ ಇಲ್ಲೇ ಜೀವನ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲೇ. ನಾನು ಪ್ರಾಪರ್ ಬಂದು ದಾವಣಗೆರೆಯಲ್ಲೇ ಹುಟ್ಟಿ ಬೆಳೆದಿರೋದು. ನಮ್ಮ ತಂದೆ ತಾಯಿ ಇರುವ ಸ್ಥಳನೂ ಇದೆ, ನಾನು ಜನ್ಮ ತಗೊಂಡಿರೋ ಭೂಮಿನೂ ಇದೆ. ನಾನು ಸ್ವಲ್ಪ ದಿವಸ ಬಾಂಬೆಲಿದ್ದೆ, ಒಂದು 10-15 ವರ್ಷ ಆಯ್ತು ದಾವಣಗೆರೆಗೆ ಬಂದು. ಆಮೇಲೆ ಇಲ್ಲೇ ಜೀವನ ಮಾಡ್ಕೊಂತ ಇದ್ದೀನಿ. ಮೇಡಮ್, ಇವಾಗ ನಿಮ್ ಬಾಲ್ಯದ ಜೀವನ ನೆನ್ಸ್ಕೊಂಡ್ರೆ ನಿಮ್ಗೆ ಏನ್ ಫೀಲ್ ಆಗುತ್ತೆ? ಅರಿಯಲಾರದ ಕನಸುಗಳು ಅದು. ಯಾಕಂದ್ರೆ ಮಕ್ಕಳಿದ್ದ ಲೈಫ್ ನೀವು ಗೊತ್ತಿದೆ. ಮಕ್ಕಳಿರೋ ಟೈಮಲ್ಲಿ ಆಟ ಆಡಿರುವುದು, ಅಜ್ಜ ಅಜ್ಜಿ ಮನೆಯಲ್ಲಿ ಕಳೆದಿರುವ ಸಮಯ, ಅಪ್ಪ ಅಮ್ಮನ ಜೊತೆ ಏನಾದ್ರು ಕೇಳಕ್ಕೋಸ್ಕರ ಹಠ ಪಟ್ಟಿರೋದಕ್ಕೆ, ತಂದೆ ಹೊಡೆದಿರೋದು ಹೊಡ್ತಾ, ಅಕ್ಕ ತಂಗಿರ ಜೊತೆ ಜಗಳ ಮಾಡಿರುವುದು, ಫ್ರೆಂಡ್ಸ್ ಜೊತೆ ಕಳೆದಿರುವ ಸಮಯ, ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಈ ಟೈಮಲ್ಲಿ ಯಾಕಾದ್ರೂ ನಾವು ದೊಡ್ಡವರಾದ್ರು ಅನಿಸ್ತಾ ಇರುತ್ತೆ ಸರ್. ಇವಾಗ ನಿಮ್ಮ ಫ್ಯಾಮಿಲಿ ಒಳಗಡೆ ನೀವು ಬಾಲ್ಯದ ನೆನಪುಗಳು ನೆನಪಾಗ್ತದೆ. ನಿಮ್ ಬಾಲ್ಯದಲ್ಲಿ ನೀವು ಟ್ರಾನ್ಸ್ಜೆಂಡರ್ ಆಗ್ತೀರಾ ಅಂತಂದೇಳಿ ನೀವು ಅನ್ಕೊಂಡಿದ್ರ? ಸರ್, ಯಾರು ನಾನ್ ಲೈಫಲ್ಲಿ ಹಿಂಗ ಆಗ್ತೀನಿ ಅಂತ ಹೇಳಿರೋರೆಲ್ಲ ಯಾರು ಆತರ ಆಗಕ್ ಆಗಲ್ಲ. ಏನಂತಂದ್ರೆ ಅದು ನಮ್ಮ ಬರ್ದಿರುವ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗೋದು ಸರ್. ಈಗ ನಾನ್ ಆಗ್ತೀನಿ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ನಾನೇನೋ ಡಾಕ್ಟರ್ ಆಗ್ಬಹುದು, ಏನೋ ಇಂಜಿನಿಯರ್ ಆಗ್ಬಹುದು, ಏನೋ ಟೀಚರ್ ಆಗ್ಬಹುದು, ಒಳ್ಳೇದೊಂದ್ ಕೆಲ್ಸ ಮಾಡ್ಬೋದು ಅಂತ ಹೇಳಿ ನನ್ನ ಮೈಂಡಲ್ಲಿ ಇತ್ತು. ಆದ್ರೆ ನನ್ನ ಈ ಬರಕ್ಕೆ ಕಾರಣ ದೇವ್ರೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಟ್ರಾನ್ಸ್ಜೆಂಡರ್ ಆಗ್ತೀನಿ ಅಂದಾಗ ನಿಮ್ ಮನೆಯವರ ಅಭಿಪ್ರಾಯ ಏನಿತ್ತು? ತಂದೆ ತಾಯಿಯ ಅಭಿಪ್ರಾಯ ಏನಿದೆ ಅಂದ್ರೆ, ಯಾರಾದ್ರೂ ಮಕ್ಕಳು ಓದ್ತೀನಿ ಅಂದ್ರೆ ಓದಿಸ್ತಾರೆ, ಯಾರಿಗಾದ್ರೂ ಇಷ್ಟಪಟ್ಟು ಮದ್ವೆ ಆಗಂದ್ರೆ ಮದ್ವೆ ಮಾಡಿಸ್ತಾರೆ, ಅವ್ರು ಏನಕ್ಕೆ ಕೇಳಿದೆಲ್ಲ ಕೊಡಿಸ್ತಾರೆ. ಯಾವ ತಂದೆ ತಾಯಿ ಮನ್ಸಲ್ಲಿರುತ್ತೆ ನಿನ್ ಮಂಗಳಮುಖಿ ಆಗ್ತೀನಿ ಅಂದ್ರೆ ಯಾವ ತಂದೆ ತಾಯಿನೂ ಒಪ್ಕೊಳಲ್ಲ ಸರ್. ಆದ್ರೆ ಬಹಳ ಕಷ್ಟಗಳಾಯ್ತು. ಬೇಡ ಅಂತ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಡಾಕ್ಟರ್ ಹತ್ರ ಹೋಗಿ ನಮ್ಮ ಮಗ ಈ ತರ ಮಾಡ್ತಾ ಇದೆ ಅಂತಾನು ಡಾಕ್ಟರ್ ಹತ್ರ ಹೇಳಿದ್ರು. ಆಮೇಲೆ ಡಾಕ್ಟರ್ ಹೇಳಿದ್ರು ಹಾರ್ಮೋನ್ಸ್ ಅಲ್ಲಿ ಈ ತರ ಬರುತ್ತೆ ಬೆಳವಣಿಗೆಯಲ್ಲಿ ಅಂತ ಹೇಳಿದ್ರು. ಆಮೇಲೆ ದೇವ್ರ ಹತ್ರ ಹೋದ್ರು. ದೇವ್ರ ಹತ್ರ ಎಲ್ಲ ಕೇಳಿಸ್ಕೊಂಡ್ರು. ಹಲವಾರು ಇರುತ್ತಲ್ಲ ಸರ್, ತಂದೆ ತಾಯಿಗೆ ನನ್ ಮಗ ಈ ತರ ಆಗ್ಬಾರ್ದು, ನಮ್ಮ ಮಕ್ಳು ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿ ಕನ್ಸಿರುತ್ತೆ ತಂದೆ ತಾಯಿದು. ಆದ್ರೆ ನಾನು ಈ ತರ ಆಗಿರೋದು ತಂದೆ ತಾಯಿಗೆ ಒಂಥರ ಮನ್ಸು ಬೇಜಾರಾದಂಗೆ ಆಗುತ್ತೆ ಸರ್. ನಿಮಗೆ ಯಾವ ವಯಸ್ಸಲ್ಲಿ ಈ ಅನುಭವ ಸ್ಟಾರ್ಟ್ ಆಯ್ತು? ವಯಸ್ಸಲ್ಲಿ ಆಗುತ್ತೆ ಅಂದ್ರೆ, ಈಗ ವಯಸ್ಸು ಬಂದು 12 ವರ್ಷ ಆಗಿರ್ಬೇಕು ಹುಡುಗ. ಹುಡುಗ 12 ವರ್ಷ ಆಗಿದ ಮೇಲೆ ಅವನ ಬೆಳವಣಿಗೆಯಲ್ಲಿ ಈ ತರ ಕಾಣಿಸ್ಕೊಳುತ್ತೆ. ಏನಂತ ಗೊತ್ತಾ, ಈಗ ಹುಡುಗಿಯರ ಜೊತೆ ಆಟ ಆಡೋದು, ಹುಡುಗಿಯರ ಜೊತೆ ಕುತ್ಕೊಳ್ಳೋದು, ಆಮೇಲೆ ಹುಡುಗರನ್ನ ನೋಡಿದ್ರೆ ಇಷ್ಟ ಪಡೋದು, ಹುಡುಗಿಯರ್ ನೋಡಿದ್ರೆ ಬೇಡ ಅನ್ನೋದು, ಆಮೇಲೆ ನಾನ್ ಸೀರೆ ಉಟ್ಕೋಬೇಕು, ಆಮೇಲೆ ನಾನು ಹಿಂಗಿರ್ಬೇಕು, ಆಮೇಲೆ ನಾನು ಹೆಣ್ಣಲ್ವಾ ಅಂತ ಹೇಳಿ ಮನಸ್ಸಲ್ಲೇ ಭಾವನೆಗಳು ಬರುತ್ತೆ 12ನೇ ವಯಸ್ಸಲ್ಲಿ. ಈ ತರ ಬಂದಿದ್ದಾಗ ಆಮೇಲೆ ಅದ್ರಲ್ಲೇ ನಾವು ನೋಡಕ್ಕೆ ಹುಡುಗನ ತರ ಇದ್ರುನು ಆ ಪೂರ್ತಿ ಮೈಂಡ್ ಅಲ್ಲಿ ಆಗ್ಲಿ ಬಾಡಿಯಲ್ಲಾಗ್ಲಿ ಎಲ್ಲ ಹೆಣ್ಣಿನ ಭಾವನೆಗಳನ್ನೇ ಹುಟ್ಟುತ್ತೆ. ಆಮೇಲೆ ಗಂಡಸ್ತನ ಒಂದು ಇರಲ್ಲ ಸರ್, ಅದು ಒಂದು ಹೇಳ್ತಾ ಇದ್ದೀನಿ. ಗಂಡಸ್ತನ ಒಂದು ಇರಲ್ಲ. ಆಮೇಲೆ ಹೆಣ್ಣಿನ ಭಾವನೆಗಳು, ಹೆಣ್ಣು ಹೇಗಿರುತ್ತೆ ಆ ತರ ಭಾವನೆಗಳು ಹುಟ್ಟುತ್ತೆ. ಅವಾಗ ನಾವು ಪೂರ್ತಿ ಈ ತರ ಆಗುತ್ತೆ. ಇವಾಗ ನಿಮ್ಮ ಈ ಅನುಭವ ಸ್ಟಾರ್ಟ್ ಆಯ್ತು ಅಂತಂದು ಹೇಳಿದ್ರಿ. ಅನುಭವ ಸ್ಟಾರ್ಟ್ ಆದಾಗ ನಿಮ್ಮ ಮನೆಯವರ ರಿಯಾಕ್ಷನ್ ಹೆಂಗಿತ್ತು? ಬೇಡ ಅಂತ ಹೇಳಿ ಕಟ್ಟ ಹಾಕಿದ್ರು, ರೂಮಲ್ಲಿ ಕೂಡ ಹಾಕಿದ್ರು, ಊಟ ಕೊಟ್ಟಿಲ್ಲ, ನೀರ್ ಕೊಟ್ಟಿಲ್ಲ. ಆಮೇಲೆ ಹೇಗೆಗೋ ಮಾಡಿ ಒಂದ್ 15 ದಿವಸ ಆದ್ಮೇಲೆ ಸೀದಾ ಓಡೋದೆ ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೊಂಡೆ. ಆಮೇಲೆ ಟ್ರೈನಲ್ಲಿ ಕುತ್ಕೊಂಡು ಸೀದಾ ನಾನು ಬಾಂಬೆಗೆ ಓಡೋದೆ. ಬಾಂಬೆಯಲ್ಲಿ ನಮ್ಮಂತರ ಒಂದ್ ಸಿಕ್ಕರು. ನನ್ನ ಫೀಲಿಂಗ್ಸ್ ಎಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಅವ್ರು ಹೇಳ್ಕೊಂಡಿದ್ಮೇಲೆ ಅವ್ರು ಕರ್ಕೊಂಡು ಹೋಗಿ ನನ್ನನ್ನ ಡ್ರೆಸ್ ಹಾಕಿದ್ರು. ಡ್ರೆಸ್ ಹಾಕಿದ ಮೇಲೆ ನನ್ನ ಖುಷಿ, ಈ ಪ್ರಪಂಚನೇ ನನಗೆ ಒಂಥರ ಸಂತೋಷದಿಂದ ನಾನು ಏನ್ ನನಗ್ ಸಿಗದಾರ್ದೇನೋ ಎಲ್ಲ ಸಿಕ್ಬಿಟ್ಟಿದೆ ಅಂತ ಹೇಳಿ ನನಗೆ ಖುಷಿ ಆಗ್ಬಿಟ್ಟು. ಆ ಖುಷಿ ಆದ್ಮೇಲೆ ನಾನು ಅಲ್ಲೇ ಒಂದು 10 ವರ್ಷ ಇದ್ದೆ. 10 ವರ್ಷ ಆದ ಮೇಲೆ ಸೀದಾ ನಾನು ಬಾಂಬೆಯಿಂದ ದಾವಣಗೆರೆಗೆ ಬಂದೆ. ದಾವಣಗೆರೆಗೆ ಬಂದು ನಮ್ಮ ಫ್ಯಾಮಿಲಿಗೆ, ನಮ್ಮ ಅಪ್ಪ ಅಮ್ಮನ್ನ ನೋಡ್ದೆ.
ನಮ್ಮ ಅಪ್ಪ ಅಮ್ಮನ್ನ ಫೋನ್ ಮಾಡಿ ಕರೆ ಕಳಿಸ್ದೆ. ಮನೆಗೆ ಹೋಗಿಲ್ಲ, ಸೀದಾ ನಾನು ಒಂದು ರೂಮ್ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಕರ್ಸ್ಕೊಂಡೆ. ನಮ್ಮ ಅಪ್ಪ ಅಮ್ಮ ನೋಡಿ ತುಂಬಾ ಅಳದು ಪಳದು ಮಾಡಿದ್ರು, ಶಾಕ್ ಆಯ್ತು. ಆಮೇಲೆ ಹೀಗಾಗಿದೆಯಲ್ಲ, ನಮ್ಮ ಮನೆ ಮರ್ಯಾದೆ ಹೋಯ್ತು, ಹಂಗೆ ಹಿಂಗೆ ಅಂತ ಬಹಳ ಮಾತಾಡಿದಾದ್ಮೇಲೆ ನಮ್ಮ ಅಣ್ಣ, ನೀನ್ ಮಾತಾಡ್ಸ್ಬೇಡ, ನಮ್ಮನ್ನ ಬರ್ಬೇಡ ಮನೆಗೆ, ನಿನ್ನಿಂದ ನಮ್ ಜೀವನನೇ ಹಾಳಾಯ್ತು, ಹಂಗೆ ಹಿಂಗೆ ಅಂತ ಹೇಳಿ ಬಹಳ ಆದ್ರು. ಆಮೇಲೆ ನಾನು ಸೀದಾ ಮತ್ತೆ ಬಾಂಬೆಗೆ ಹೋದೆ. ನಮ್ಮ ಫ್ಯಾಮಿಲಿ ಬೇಡ ಅಂದ ಮೇಲೆ ಈ ತರ ಅಂದಿದ್ಮೇಲೆ ಸೀದಾ ನಾನು ಮತ್ತೆ ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ ಜೀವನ ಮಾಡ್ಕೊಂತ ನಾನು ಹೇಗೆ ಇದ್ದೆ. ಆಮೇಲೆ ನಮ್ಮ ತಂದೆಗೆ ಹುಷಾರಿಲ್ಲ, ಅವಾಗ ನಾನು ದಾವಣಗೆರೆಗೆ ಮತ್ತೆ ವಾಪಸ್ ಕರೆ ಕಳ್ಸಿದ್ರು ನಮ್ಮ ತಂದೆ. ಅವಾಗ ನೋಡಿ, ನೀನ್ ಎಲ್ಲೂ ಹೋಗ್ಬೇಡ, ಹೇಗಿದ್ರು ನಮ್ಮ ದಾವಣಗೆರೆಲ್ಲೇ ಇದ್ದಿ, ನಮ್ಮ ಕಣ್ಮುಂದೆನೆ ಇದ್ದಿ ಜೀವನ ಮಾಡು ಅಂತ ಹೇಳಿದ್ರು ಸರ್. ಅವಾಗಿಂದ ದಾವಣಗೆರೆಲ್ಲೇ ಇದ್ದೀನಿ. ಇವಾಗ ಬಾಂಬೆಗೆ ಹೋಗ್ತೀರಾ, ಆ ಬಾಂಬೆದಲ್ಲಿ ಎಷ್ಟು ವರ್ಷ ಇದ್ರಿ, ಆ ಲೈಫ್ ಹೆಂಗಿತ್ತು? ಮುಗಿಸೋಣನೆ ನನಗೆ ಕಲೆಕ್ಷನ್ ಕಳ್ಸಿಲ್ಲ ಅವರು. ಸಣ್ಣವ್ರು ಇದ್ದಾರೆ, ಬೇಡ ಬೇಡ ಅಂತ ಹೇಳಿ ಮನೆ ಕೆಲ್ಸದಲ್ಲೇ ಇಟ್ಕೊಂಡ್ರು. ಕಸ ಹೊಡಿಯೋದು, ಆಮೇಲೆ ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು ಅದೆಲ್ಲ ಮನೇಲೆ ಇತ್ತು. ಆಮೇಲೆ ಸ್ವಲ್ಪ 15-16 ಆದ್ಮೇಲೆ ಸಿಗ್ನಲ್ ಕಳ್ಸಿದ್ರು. ಸಿಗ್ನಲ್ ಅಲ್ಲಿ ನಾನು ಕಲೆಕ್ಷನ್ ಬಂದಿರೋದು ನಮ್ಮರಿಗೆಲ್ಲರಿಗೆ ಅಲ್ಲಿ ನಮ್ ದೊಡ್ಡ ಗುರು ಅಂತ ಇರ್ತಾರೆ, ಅವರು ನಮ್ ಗುರು, ಅವ್ರ ಕೈಯಲ್ಲೇ ಕೊಡ್ತಿದ್ದೆ ನಾನು. ನಾನು 2 ವರ್ಷ 3 ವರ್ಷ ಅವ್ರ ಜೊತೆ ನನ್ ಚೆನ್ನಾಗಿದ್ದಕ್ಕೆ, ನೀನು ಹೆಣ್ಣಾಗಕ್ ಬಹಳ ಇಷ್ಟ ಏನು ಅಂತ ಕೇಳಿದ್ರು. ಅಯ್ಯೋ ತುಂಬಾ ಖುಷಿ ಇದೆ ಅಂತ ಹೇಳಿ, ಆಮೇಲೆ ನನ್ನ ಸರ್ಜರಿ ಆಯ್ತು. ಸರ್ಜರಿ ಆದ ಮೇಲೆ ಆಮೇಲೆ ನಮ್ದ್ರಲ್ಲಿ ಕಲ್ಚರ್ದಲ್ಲಿ ಒಂದು ಪೂಜೆ ಮಾಡ್ತಾರೆ ಸರ್. ಆ ಸರ್ಜರಿ ಆದ್ಮೇಲೆ ಆ ಪೂಜೆ ಮಾಡಿದಾಗ ಆ ದೇವರು ಕೊಡುವ ಒಂದು ರೂಪ, ಇದೇ ಒಂದು ನನ್ನ ರೂಪ. ದಾವಣಗೆರೆ ಬಂದ್ರಿ ಅಂತೀರ ಬಾಂಬೆಯಿಂದ, ತಿರ್ಗಾ ನೀವು ಇಲ್ಲಿ ಬಂದು ಏನ್ ಮಾಡಕ್ ಇದ್ ಮಾಡ್ತಾ ಇದ್ರು? ದಾವಣಗೆರೆಗೆ ಬಂದೆ, 2 ದಿವಸ ಇದ್ದೆ. 2 ದಿವಸ ಆದ್ಮೇಲೆ ಏನ್ ಮಾಡೋಣ ಅನ್ಕೊಂಡೆ. ಆಮೇಲೆ ಸೀದಾ ನಾನು ಅಂಗಡಿಗಳ ಕಲೆಕ್ಷನ್ಗೆ ಹೋದೆ. ಅಂಗಡಿಗಳಲ್ಲಿ ಏನ್ ಈ ತರ ಬಂದ್ಬಿಟ್ಟಿದ್ದೀರಾ ಅಂತ ಅಂದ್ರು ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ನಾನು ಬಂದಾಗ. ಆಮೇಲೆ ಅಂದೆ ಕೊಡಿ ಅಂತ ಹೇಳಿ ಇಸ್ಕೊಂಡೆ. ಅವಾಗ ನನ್ನ ಬಂದ್ಮೇಲೆ ನನ್ನ ಸ್ವಂತ ದುಡಿಮೆ ಅದೇ ಸರ್. ನನಗೆ ಅದು 200 ರೂಪಾಯಿ ನಾನು ಕಲೆಕ್ಷನ್ ಮಾಡಿದ್ದು, ಅದು ನನ್ನ ಫಸ್ಟ್ ದುಡಿಮೆ ಅಂತ ಹೇಳಿ ತಿಳ್ಕೊಂತೀನಿ. ಯಾಕಂದ್ರೆ ದುಡ್ದಿರೋದು ನಾನು ಒಬ್ರಿಗೆ ಕೊಡ್ತಿದ್ದೆ, ಆ ದುಡ್ದಿರೋದೆಲ್ಲ ನನ್ನ ಕೈಯಲ್ಲಿ ಸೇರುತ್ತಂದ್ರೆ ಅದು ಫಸ್ಟ್ ದುಡ್ದಿರೋದು ನನ್ನ ಕೈಯಲ್ಲಿದ್ದ ದುಡ್ಡನ್ನ ನೋಡಿ ನಾನು ತುಂಬಾ ಸಂತೋಷ ಪಟ್ಟೆ. ಆ ದುಡ್ಡನ್ನ ಹಂಗೆ ಕಲೆಕ್ಷನ್ ಮಾಡ್ಕೊಂಡು ಒಂದು ಬಾಡಿಗೆ ಮನೆ ಇಟ್ಕೊಂಡು ಹಂಗೆ ಕಲೆಕ್ಷನ್ ಮಾಡ್ಕೊಂತ ಬರೋದು, ಮನೇಲಿರೋದು, ಹಂಗೆ ಮಾಡ್ತಾ ಈ ಲೈಫ್ ಕಳ್ಕೊಂಡಿದೀವಿ ಇಷ್ಟು. ನಿಮ್ಮ ಟ್ರಾನ್ಸ್ಜೆಂಡರ್ ಆದ್ಮೇಲೆ ನಿಮ್ಗೆ ಯಾವ್ದೋ ಕೆಲಸ ಇರಲ್ಲ, ಅಂಗಡಿಗಳು ಹೋಗಿ ಭಿಕ್ಷಾಟನೆ ಮಾಡೋದು ಆ ತರ ಎಲ್ಲ ಮಾಡ್ತೀರಾ. ಜನಗಳು ನಿಮ್ಗೆ ಬೇರೆ ತರ ನೋಡ್ತಾರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಏನಂತಾರಂದ್ರೆ, ನಾವು ಕಲೆಕ್ಷನ್ಗೆ ಹೋಗಿದ್ದಾಗ ಕಾಡ್ಸೋದು, ಏನ್ ಬರ್ತಿ ಅಂತ ಕೇಳೋದು, ಆಮೇಲೆ ಹಿಂಗೆ ಕೈ ಹಿಂಗೆ ಮಾಡಿ ಓಡೋಗೋದು ಹುಡುಗರು. ಆಮೇಲೆ 10 ರೂಪಾಯಿ ಕೊಡಕ್ ಹೋಗಿ ನಮ್ಮನ್ನ ಕುಣಿ ಡ್ಯಾನ್ಸ್ ಮಾಡು ಹಂಗೆ ಹಿಂಗೆ ಅಂತ ಹೇಳೋದು, ಅದೆಲ್ಲ ಮಾಡ್ತಾರೆ ಸರ್. ಅದು ನಮಗೆ ಒಂಥರ ಯಾಕಾದ್ರೂ ನಾವು ಕಲೆಕ್ಷನ್ ಕೇಳಕ್ ಬಂದಿವೋ ಅನ್ಸಂಗ್ ಆಗುತ್ತೆ ಸರ್. ಭಿಕ್ಷೆ ಅದಕ್ಕಾದ್ರೂ ಬೇಡಕ್ ಬಂದಿನೋ, ಸುಮ್ನೆ ಎಲ್ಲಾದ್ರೂ ಒಂದು ಎಜುಕೇಶನ್ ಅಲ್ಲಿ ಚೆನ್ನಾಗ್ ಆಗಿದ್ರೆ ಎಲ್ಲಾದ್ರೂ ಒಂದು ಜಾಬ್ ಮಾಡ್ಕೊಂಡು ಹೆಂಗಾದ್ರೂ ಇರ್ಬೋದಿತ್ತಲ್ಲ ಅಂತ ಅನ್ಸುತ್ತೆ ಸರ್. ಭಿಕ್ಷಾಟನೆ ಮಾಡ್ತಿದ್ರು, ಹೊರಗಡೆ ಭಿಕ್ಷಾಟನೆ ಮಾಡ್ತಿದ್ರು, ಜನ ಅವಮಾನ ಮಾಡ್ತಿದ್ರು, ಹಾಸ್ಯವಾಗಿ ನಡ್ಕೊಂತಿದ್ರು ನಿಮ್ಮ ಹತ್ರ. ಆವಾಗಿನ ಕಾಲದಲ್ಲಿ ಒಂಥರ ನಿಮ್ಮನ್ನ ನೋಡಿದ್ರೆ ಬೇರೆ ತರ ಇತ್ತು. ಇವಾಗಿನ ಟ್ರೆಂಡ್ ಅಲ್ಲಿ ನಿಮ್ಮನ್ನ ಬೇರೆ ತರನೇ ನೋಡ್ತಾ ಇದ್ರು. ಸೆಕ್ಸುವಲ್ ಆಗಿ, ಆಮೇಲೆ ಬೇರೆ ತರ ಬರ್ತೀಯ ಆತರ ಎಲ್ಲ ನೋಡ್ತಾರೆ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ನಿಮ್ಗೆ ಸರ್? ನಮಗೆ ಅದು ಬಿಟ್ಟು ವ್ಯತ್ಯಾಸ ಏನಿದೆ ಅಂದ್ರೆ, ಅದ್ರ ಬಗ್ಗೆ ಹೇಳಕ್ಕಿಂತ ಮುಂಚೆ ನಾನು ಒಂದು ಇಷ್ಟಪಡ್ತೀನಿ, ನಮ್ಮ ದುಡಿಮೆ ಏನದೇ ಅದೇ ಸರ್. ಕಲೆಕ್ಷನ್ ಮಾಡ್ಬೇಕು, ಇಲ್ಲಾಂದ್ರೆ ಸೆಕ್ಸ್ ವರ್ಕ್ ಮಾಡ್ಬೇಕು, ಇಲ್ಲಾಂದ್ರೆ ದೇವರಿಂದು ಪೂಜೆ ಮಾಡ್ಕೊಂತ ಇರ್ಬೇಕು. ಅದು ಬಿಟ್ರೆ ನಮಗೆ ಯಾವ್ದು ಇಲ್ಲ. ಆಮೇಲೆ ಪೂಜೆ ಮಾಡ್ಕೊಂತ ಇದ್ರೆ ದೇವಸ್ಥಾನದಲ್ಲಿ ಬರ್ತಾರೆ, ಕೈ ಮುಗಿತಾರೆ, ಹೋಗ್ತಾರೆ. ಆ ದೇವ್ರಿನ ಸೇವೆ ಮಾಡ್ಬೇಕು. ಅದು ಬಿಟ್ರೆ ನಮ್ಮ ದುಡಿಮೆಗೋಸ್ಕರ ಮತ್ತೆ ನಮಗೆಲ್ಲೂ ಜಾಬ್ ಸಿಗಲ್ಲ, ಒಬ್ಬೊಬ್ರಿಗೆ ಭಿಕ್ಷೆ ಬೇಡಕ್ ಇಷ್ಟ ಆಗಲ್ಲ, ಅವ್ರು ಸೆಕ್ಸ್ ವರ್ಕ್ ಮಾಡ್ತಾರೆ. ಆಮೇಲೆ ನಾನು ಸೆಕ್ಸ್ ವರ್ಕ್ ಮಾಡಕ್ ನನಗೆ ಇಷ್ಟ ಇಲ್ಲ ಅನ್ನೋರು ಭಿಕ್ಷೆ ಬೇಡ್ತಾರೆ. ನಿಮಗೂ ಒಂದು ಜೀವನದಲ್ಲಿ ಲೈಫ್ ಪಾರ್ಟ್ನರ್ ಬೇಕು ಅನ್ಸಿತ್ತ? ಯಾರು ಬೇಡ ಅಂತಾರೆ ಸರ್? ಯಾರಾದ್ರೂ ಬೇಕೇ ಅಂತಾರೆ ಸರ್. ಯಾವ ಹುಡುಗನ್ಗೆ ಹುಡುಗಿ ಇಷ್ಟ ಆಗ್ತಾಳೆ, ಹುಡುಗಿನ ಹುಡುಗ ಇಷ್ಟ ಆಗ್ತಾರೆ. ಆಗ ನಮ್ಮನ್ನು ಪ್ರೀತಿ ಮಾಡೋ ಒಂದು ಹುಡುಗ ಸಿಗ್ಲಿ ಅಂತ ನಾವು ಮನ್ಸಲ್ಲಿ ಅನ್ಕೊಂಡಿರ್ತೀವಿ. ಆದ್ರೆ ಆ ನಮ್ಮ ಜೊತೆ ಪ್ರೀತಿ ಮಾಡೋರೆಲ್ಲ ಮೋಸನೇ ಮಾಡ್ತಾರೆ ಸರ್. ಯಾಕಂದ್ರೆ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಹೊರ್ಗಡೆ ಅವ್ರು ನಾಚಿಕೆ ಪಡ್ಕೊಂತಾರೆ. ಆಮೇಲೆ ಮನೆಗ್ ಬಂದಾಗ
ನನ್ ಜೊತೆ ಕ್ಲೋಸ್ ಆಗಿರ್ತಾರೆ. ಹೊರಗಡೆ ಸಮಾಜದಲ್ಲಿ ಹೋಗಿದ್ದಾಗ ನಮ್ಮನ್ನ ಇಗ್ನೋರ್ ಮಾಡ್ತಾರ ಅವರು. ಯಾರಂತ ಕೇಳಿದ್ರೆ ಅವಾಗ ಅಂತಾರೆ ಇವ್ರೆ ನನ್ ಫ್ರೆಂಡು, ಹಿಂಗೆ ಪರಿಚಯ ಇರೋರು ಹಂಗಂತಾರೆ. ಅವಾಗ ನಮ್ಮ ಮನ್ಸು ಬಹಳ ಬೇಜಾರಾಗುತ್ತೆ. ಆಮೇಲೆ ಮನೆಗ್ ಬಂದಾಗ ಸಾರಿ ಅಂತ ಕೇಳ್ತಾರಲ್ಲ, ಅವಾಗ ನಮ್ಮ ತುಂಬಾ ಖುಷಿ ಆಗುತ್ತೆ. ಅನುಭವ ಆಗಿದೆ ನನಗೆ. ಯಾರ ಜೊತೆಗಾದ್ರೂ ಲವ್ ಆಗಿದೆ ನಾನು. ಸರ್ ಲವ್ ಆಗಿತ್ತು, ಮತ್ತೆ ಬ್ರೇಕಪ್ ಆಯ್ತು. ಲವ್ ಅಂದ್ಮೇಲೆ ಅದು ಒಂದು ಪ್ರೀತಿ ಅನ್ನೋ ಪದಾನೇ ಒಂದು ಮೋಸ ಸರ್. ಮೋಸ ಬಿಟ್ರೆ ಏನು ಇಲ್ಲ ಅದ್ರಲ್ಲಿ. ಆದ್ರೆ ಬೇರೆಯವ್ರ ಜೊತೆ ಚೆನ್ನಾಗಿರ್ತಾರೆ, ಹುಡುಗ ಹುಡುಗಿ ಇಷ್ಟಪಟ್ರೆ ಮನೇಲಿ ಮದ್ವೆ ಮಾಡ್ತಾರೆ. ಅದೇ ನಮ್ಮ ಜೊತೆ ಇಷ್ಟಪಟ್ರೆ ಯಾರು ನಮ್ಮನ್ನ ಮದ್ವೆ ಮಾಡಲ್ಲ. ಅವಾಗ ಅವ್ರ ಲೈಫಲ್ಲಿ ಬೇಡ ಅಂತ ಹೇಳ್ತಾರೆ. ಅವಾಗ ಅವ್ರು ಬಿಟ್ಟು ಬೇರೆ ಹುಡುಗಿರ ಜೊತೆ ಲೈಫಲ್ಲಿ ಚೆನ್ನಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ಯಾವತ್ತಾದ್ರು ಒಂದು ದಿನ ಖುಷಿ ವಿಚಾರ ಅಂದ್ರೆ ಯಾವುದು? ಅದೇ ತರ ಇದೇ ನನ್ನ ಜೀವನದಲ್ಲಿ ಬಹಳ ದುಃಖವಾದಂತ ವಿಚಾರ ಅಂದ್ರೆ ಯಾವುದು? ಖುಷಿಯಾಗಿರೋದು ಸಮಯ ಅಂದ್ರೆ ನಮ್ಮವರೆಲ್ಲರೂ ಕೂಡ್ಕೊಂತಾರಲ್ಲ ನಮ್ಮ ಗ್ರೂಪ್ ಅಲ್ಲಿ, ನಾವು ಆಡೋ ಮಾತಾಗ್ಲಿ, ನಾವು ಆಡ್ಕೊಂಡು ಸೇರ್ಕೊಂಡು ಕುಣಿಯೋದಾಗ್ಲಿ, ಡ್ಯಾನ್ಸ್ ಮಾಡೋದಾಗ್ಲಿ, ಯಾವ್ದಾಗ್ಲಿ ವಿಷಯಗಳನ್ನ ಕೇಳ್ಕೊಂಡು ತುಂಬಾ ನಗ್ತೀವಿ. ಆಮೇಲೆ ನಾವು ಎಲ್ಲ ಸೇರ್ಕೊಂಡು ತುಂಬಾ ಸಂತೋಷಗಳಾಗ್ತೀವಿ. ಅದು ನಮ್ಮ ಗ್ರೂಪ್ ಜೊತೆ ಸೇರ್ಕೊಂಡಿದ್ದಾಗ ನನ್ಗೆ ಬಹಳ ಖುಷಿ ಆಗುತ್ತೆ. ದುಃಖ ನನ್ನ ಲೈಫಲ್ಲಿ ಮರೆಯಲಾರದ ದುಃಖ ಅಂದ್ರೆ ಅದು ನಮ್ಮ ತಂದೆ ತಾಯಿನ ಬಿಟ್ಟು ಹೋಗಿರುವ ಸಮಯ ಸರ್. ಸಮಾರಂಭಗಳಿಗೆ ಹೋಗ್ತೀರಾ, ಭಿಕ್ಷಾಟನೆ ಮಾಡ್ತೀರಾ, ಅಲ್ಲಿ ಕೆಲವೊಂದು ಟೈಮಲ್ಲಿ ನಿಮ್ಮವರು ಡಿಮ್ಯಾಂಡ್ ಮಾಡ್ತಾರೆ ನಮಗೆ ಇಷ್ಟೇ ಬೇಕು ಅಂತಂದೇಳಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಜನ ಅಲ್ಲಿ ಒಂದು ಸಭೆ ಸಮಾರಂಭದಲ್ಲಿ ಖುಷಿಯಾಗಿರ್ತಾರೆ. ಆ ಖುಷಿಯಾಗಿದ್ದಾಗ ಅಲ್ಲಿ ಯಾರೋ ಒಬ್ರನ್ನ ನೀವು ಕೇಳ್ತೀರಾ ನಮ್ಗೆ ಇಷ್ಟ ಬೇಕು ಅಂತಂದೇಳಿ, ಅವಾಗ ಅವ್ರು ನೋಡೋ ರೀತಿ ಬೇರೆ ಇರ್ತೈತೆ, ಅಲ್ಲಿ ಆಗುವಂತ ಒಂದು ಕ್ಷಣನೇ ಬೇರೆ ತರ ಇರುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖುಷಿಯಾಗಿರುವ ಸಮಾರಂಭದಲ್ಲಿ ಹೋಗುವ ಅದ ನಮ್ಮ ಕರ್ತವ್ಯ ಸರ್. ಯಾಕಂದ್ರೆ ಪುರಾತನ ಕಾಲದಿಂದನೂ ಅದು ನಡ್ಕಂತ ಬಂದಿರೋದು. ಏನ್ ಗೊತ್ತಾ, ಭಿಕ್ಷೆ ಬೇಡಕ್ ಹೋಗಿದ್ದಾಗ ಅವಾಗ ಅವರು ಯಾಕೆ ಆತರ ಹಠ ಮಾಡ್ತಾರೆ, ಯಾಕೆ ಆತರ ತೊಂದರೆ ಕೊಡ್ತಾರೆ ಅಂದ್ರೆ ಮನುಷ್ಯ ಅಂದ್ಮೇಲೆ ಆಸೆ ಇದ್ದೇ ಇರುತ್ತೆ. ಮನುಷ್ಯನ್ಗೆ ಆಸೆ ಇಲ್ಲ ಅಂದ್ರೆ ಮತ್ತೆ ಬೇರೆಯವ್ರಿಗೆ ಯಾರಿಗೂ ಆಸೆ ಇರಲ್ಲ ಸರ್. ಏನ್ ಗೊತ್ತಾ, ಅವ್ರು ₹1 ಕೊಡ್ತಾ ಇರ್ತಾರಲ್ಲ, ಅದ್ರಲ್ಲಿ ಇನ್ನೊಂದ್ ₹1 ಸೇರಿಸ್ಕೊಡು, ನಾವಿಷ್ಟು ಜನ ಇದ್ದೀವಿ ಹಂಚ್ಕೊಂಡ್ ತಿಂತೀವಿ ಅಂತ ಹೇಳಿ ಕೈ ಮುಗಿದ್ ಕೇಳೋರ್ ಕೇಳ್ತಾರೆ ಸರ್. ಒಬ್ರು ಕೆಟ್ಟವ್ರು ಇರ್ತಾರೆ, ನಮಗೆ ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಡಿಮ್ಯಾಂಡ್ ಮಾಡಿರ್ತಾರಲ್ಲ ಸರ್. ಅವ್ರಿಗೆ ನಾನು ಒಂದೇ ಹೇಳೋದು, ಯಾರಿಗೂ ಡಿಮ್ಯಾಂಡ್ ಮಾಡಬೇಡಿ. ಅವರ ಕಷ್ಟಗಳು ಏನಿರುತ್ತೆ ಅಂತ ಅದು ಅವರಿಗೆ ಅಷ್ಟೇ ಗೊತ್ತಿರುತ್ತೆ. ಫಂಕ್ಷನ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಮಾತು ನೀವ್ ಏನ್ ಹೇಳಿದ್ರು ಗೊತ್ತಾ, ಈ ಸಮಾರಂಭದಲ್ಲಿ ಯಾಕೆ ಡಿಮ್ಯಾಂಡ್ ಮಾಡ್ತೀರಾ ಅಂತ. ನಾವು ಮಾಡಕ್ಕಂತ ಡಿಮ್ಯಾಂಡು, ನೀವು ಹಲವಾರು ಫಂಕ್ಷನ್ ಗಳಲ್ಲಿ ಲಕ್ಷಾನ್ ಗಂಟ್ಲೆಲ್ಲ ದುಡ್ಡು ಹಾಕ್ತೀರಾ, ನಮಗ್ ₹1,000 ಕೊಟ್ರೆ ಅದ್ರಲ್ಲಿ ಕಡಿಮೆ ಆಗುತ್ತಾ ಏನಂತ ನಾವು ಕೇಳ್ತೀವಿ. ನೀವು ₹1,000 ಕೊಟ್ರೆ ಏನ್ ಕಷ್ಟ ಆಗುತ್ತೆ ಅಂತ ನೀವು ಕೇಳಿದ್ರಿ. ಆ ₹1,000 ಬಡವರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ? ಅದು ಎಷ್ಟು ಕಷ್ಟಪಟ್ಟು ದುಡ್ದಿರ್ತಾರಂತ ಗೊತ್ತಾ? 1,000 ದುಡಿಯೋದು ಎಷ್ಟು ಕಷ್ಟ ಅಂತ ಹೇಳಿದ್ದೀರಾ. ನಾವೇನ್ ಮಾಡ್ಬೇಕು ಸರ್, ನಮ್ಮ ಹಣೆ ಬರದಲ್ಲಿರೋದೇ ಆ ತರ. ಒಂದು ಭಿಕ್ಷೆ ಬೇಡೆ ನಿಮ್ಮ ಹತ್ರ ಕೇಳ್ಕೊಂಡೆ ನಮ್ಮ ಹೊಟ್ಟೆ ತುಂಬೋದು. ಅಣ್ಣ ತಮ್ಮ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡು ಡಿಮ್ಯಾಂಡ್ ಮಾಡ್ತೀವಿ. ವಯಸ್ಸಲ್ಲಿ ಜಾಸ್ತಿ ಇದ್ರೆ ನಮ್ಮ ಅಪ್ಪ ವಯಸ್ಸಂತ ಹೇಳ್ಕೊಂಡು ನಾವು ಹಠ ಮಾಡಿ ಮಕ್ಳ ತರ ಕೇಳ್ತೀವಿ. ಆಮೇಲೆ ನಮ್ಮ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರು ನಮ್ಮ ಅಮ್ಮ ಅಂತ ಹೇಳಿ ಹಠ ಮಾಡಿ ಕೇಳ್ತೀವಿ. ಏನ್ ಗೊತ್ತಾ, ನಾವು ಕಷ್ಟ ನೀವು ₹1,000 ಕೇಳಕ್ ಎಷ್ಟು ಕಷ್ಟ ಅಂತ ನಮಿಗೂ ಗೊತ್ತು ಸರ್. ಅದು ಕಷ್ಟ ಪಡೋದು ₹1,000 ಅಂದ್ರೆ ಅದು ಮಾಮೂಲಿ ಮಾತಲ್ಲ. ಏನ್ ಗೊತ್ತಾ, ನಮ್ಮ ಜೀವನ ಈ ತರ ಇದೆ ಸರ್, ಈ ತರ ಇದೆ. ನೀವು ಕೊಟ್ರೇನೆ ನಮ್ಮ ಜೀವನ ನಡೆಯೋದು, ಹೊಟ್ಟೆ ನಡೆಯೋದು, ಬಟ್ಟೆ ನಡೆಯೋದು ಸರ್. ನೀವೇ ನಿಲ್ಸ್ಬಿಟ್ರೆ ಹೆಂಗೆ ಸರ್? ಆ ಮಾತಿಗೆ ನಾನು ₹1,000 ಕೊಟ್ರೆ ನಾವು 5 ಜನ 200 ಹಂಚ್ಕೊಂಡು ಏನೋ ಒಂದ್ ಜೀವನ ಮಾಡ್ಬೋದಲ್ವಾ? ನಮ್ಮ ಒಂದು ಜೀವ ಇದೆ ಅಲ್ವಾ. ಇವಾಗ ನೀವು ಭಿಕ್ಷೆ ₹1,000 ಕೊಡೋದು ದೊಡ್ಡದು, ನಮ್ಮ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಅಂತರು ಅಂತ ಹೇಳ್ತಾ ಇದ್ರು. ಯಾಕೆ ನೀವು ಕೆಲಸ ಮಾಡಲ್ಲ? ಸರ್ಕಾರದಿಂದ ಸೌಲಭ್ಯಗಳು ಯಾಕೆ ಕೊಡೋದಲ್ಲ? ಅದು ಬರುತ್ತಲ್ಲ, ನೀವು ಯಾಕೆ ತಗೊಳಲ್ಲ? ನೀವೇನೇನ್ರಿ, ಒಂದು ಕೆಲಸ ಯಾಕೆ ಮಾಡಲ್ಲ ಅಂತ ಅದಕ್ಕೆ ಹೇಳ್ತೀನಿ. ಆಮೇಲೆ ಸರ್ಕಾರದಿಂದ ನಿಮಗೆ ಏನು ಬರಲ್ಲ ಅಂತ ನಾನು ಹೆಸರು ಹೇಳ್ತೀನಿ. ಕೆಲಸ ಮಾಡಕ್ ಹೋದ್ರೆ ನಮಗೆ ಈ ಸಮಾಜದಲ್ಲಿ ಯಾರು ಕೆಲಸ ಕೊಡ್ತಾರೆ ಸರ್? ಈಗ ಕೆಲಸ ಮಾಡಕ್ ಹೋದೆ ಅಂದ್ರೂ ಇವ್ರಿಗೆ ಸೇರ್ಸ್ಕೊಂಡು ಏನು ಇಂಥವ್ರು ಬಂದಿದಾರೇನೋ ಅಂತ ಹೆಸರು ಒಂದ್ ಬರುತ್ತೆ. ನಿಮ್ಮ ಹೆಸರು ಕೆಟ್ಟದಾಗುತ್ತಂತ ಹೇಳಿ ನಮ್ಮನ್ನ ನೀವು ಕರ್ಕಣಲ್ಲ ಸರ್. ಆಮೇಲೆ ಹೋಟ್ಲು ಮಾಡಕ್ ಹೋದೆ, ವ್ಯಾಪಾರಕ್ ಮಾಡಕ್ ಹೋದ್ರೆ ಇವ್ರ ಹತ್ರ ಯಾಕೆ ತಗೊಂತೀಯ ಹಂಗೆ ಹಿಂಗೆ ಅಂತ ಸಮಾಜ ಮಾತಾಡ್ಕೊಂಡುತ್ತೆ. ಆಮೇಲೆ ನೀವೇನಂದ್ರೆ ಸರ್ಕಾರದಿಂದ ನಿಮ್ಗೆ ಸೌಲಭ್ಯಗಳು ಏನ್ ಬರುತ್ತೆ ಸರ್? ಸರ್ಕಾರದಿಂದ ಸೌಲಭ್ಯಗಳು ಬರ್ತಾ ಇದ್ರೆ ಜನ ನಮ್ಮ ಯಾಕೆ ಸರ್ಕಾರಕ್ಕೆ ಕ್ವಶನ್ ಮಾಡ್ತಿದ್ರು ಸರ್? ಜನಗಳಿಗೆನೆ ಒಳ್ಳೇದ್ ಮಾಡಲ್ಲ, ನಮ್ಮನ್ ಒಳ್ಳೇದ್ ಮಾಡುತ್ತೇನೆ ಸರ್. ಅವ್ರೀಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಗೃಹಲಕ್ಷ್ಮಿ 2,000 ಅಂತ ಕೊಡುತ್ತೆ ಸರ್. ಅದ್ರಲ್ಲಿ ಏನ್ ಜೀವನ ಆಗುತ್ತೆ ಸರ್? ನೀವೇ ಹೇಳ್ಬಿಡಿ. ಜನಗಳು ನಿಮ್ ಬಗ್ಗೆ ತಪ್ಪಾಗಿ ಅಭಿಪ್ರಾಯ ಇದೆ ಜನಗಳ ನಿಮ್ಮಲ್ಲಿ.
ತಪ್ಪಾಗಿ ತಿಳ್ಕೊಂತಾರೆ, ತಪ್ಪಾಗಿ ಮಾತಾಡ್ತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ತಪ್ಪಾಗಿ ತಿಳ್ಕೊಂತಾರೆ ಜನ ಅಂದ್ರೆ ಅದು ಕಾರಣನೇ ನಾವು. ಯಾಕೆ ಗೊತ್ತಾ, ಜನನ ಹತ್ರ ನಾವು ನಮ್ಮವರು ಬಸ್ ಸ್ಟ್ಯಾಂಡ್ ಆಗ್ಲಿ ಎಲ್ಲಾದ್ರೂ ಆಗ್ಲಿ ಅವ್ರು ನಿಂತ್ಕೊಂಡು ಮಾಡೋ ಮಿಸ್ಬೇವ್ಗೆ ಅವರು ಇವರೆಲ್ಲ ಕೆಟ್ಟವರು ಅಂತ ಹೇಳ್ತಾರೆ. ಆದ್ರೆ ಎಲ್ಲಾರು ಕೆಟ್ಟವ್ರಿಲ್ಲ ಸರ್. ಯಾರೋ ಒಬ್ರು ಕೆಟ್ಟವ್ರು ಮಾಡಿದ್ದಕ್ಕೆ ಎಲ್ಲಾರನ್ನ ಸಮಾಜನ್ನೇ ಗುರುತಿಸ್ತಾರೆ ಇವ್ರು ಕೆಟ್ಟವರು ಅಂತ. ಅದ್ರಲ್ಲಿ ನಮ್ಮವರು ಒಳ್ಳೆಯವ್ರಿದ್ದಾರೆ ಸರ್. ಆದಷ್ಟು ಜನ ನೋಡಿ ನಮ್ಮನ್ನ ಗೌರವಿಸಿ ಅಂತ ಹೇಳ್ತೀನಿ ಸರ್. ಎಲ್ಲಾರು ಹಾಗೆ ಇರಲ್ಲ. ಇವಾಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಾನು ಇಷ್ಟಪಡೋದಿಷ್ಟೇ, ಎಲ್ಲರೂ ನಮ್ಮನ್ನ ಗೌರವಿಸಿ, ಆ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿಯಿಂದ ನಮ್ಮನ್ನ ನೋಡ್ಬೇಡಿ. ಅದು ಯಾರು ಮಾಡಿರೋದು ಒಂದು ತಪ್ಪಿಂದ ಎಲ್ಲರೂ ಸಮಾಜಕ್ಕೆ ಎಲ್ಲ ತಪ್ಪು ಅಂತ ಹೇಳ್ಬೇಡಿ. ಆಮೇಲೆ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನೀವು ಬದುಕಿ ಬೇರೆಯವ್ರನ್ನು ಬದುಕಲು ಬಿಡಿ. ಇದಾಗಿತ್ತು ಟ್ರಾನ್ಸ್ ವುಮೆನ್ ಜೋಯ್ ಅವರ ಮನದ ಮಾತು. ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್.